ಎಲ್ರಿಗೂ ನಮಸ್ಕಾರ. ನನ್ನ ಮಗಳು ಸ್ಕೂಲ್ ಮುಗಿಸ್ಕೊಂಡು ಹಾಗೆ ಎಳ್ನೀರು ಕುಡ್ಕೊಂಡು ಹಾಗೆ ನಮ್ಮ ಅಮ್ಮಗೆ ಏನಾದರೂ ತಗೋಬೇಕು ಅಂತ ಹೇಳಿ ಪೆಟ್ ಪ್ಲಾನೆಟ್ಸ್ ಅಂತ ಒಂದು ಶಾಪ್ ಇದೆ, ಅಲ್ಲಿಗೆ ಹೋಗಿದ್ದು. ದೊಡ್ಡದಾಯ್ತು ಕಣೋದು. ಇಲ್ಲ ಯಾವ್ಯಾವ ಕಲರ್ ಇದೆ? ಇನ್ನೊಂದು ಗ್ರೀನ್ ಇದೆ, ಪಿಂಕ್ ಇದೆ. ಅದು ದೊಡ್ಡದೇನಲ್ಲ? ಇಲ್ಲ ದೊಡ್ಡದು. ಪ್ಯಾಂಟ್ ಅಲ್ಲ ಕಣ, ಇಲ್ಲ ಅದೇ ಇದು ಅದೇ ಸೈಜ್ ನೋಡಿದ್ದು. ಗ್ರೀನ್ ಓಪನ್ ಮಾಡು. ಓ ದೊಡ್ಡದು ಬಿಡು. ಹಾಗೆ ಇದರಲ್ಲಿ ಒಂದು ಪಿಂಕ್ ಕಲರ್ ತಗೊಂಡು ನಮ್ಮ ಅಮ್ಮಗೆ ಅಂತ. ಇಲ್ಲಿ ಯಾರು ಬಂದ್ರೆ ಇಲ್ಲಿ 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 ಬನ್ನಿ. ಗೊತ್ತಾ ನಾವು ಗೊತ್ತು ಯಾರು? ಪೂಜಾ ಆಂಟಿ. ಪೂಜಾ ಆಂಟಿ. ಹಾಯ್ ಮಾಡಿ. ನಿಮ್ಮ ಹೆಸರೇನು? ಶಿರೀಷಾ. ಶಿರೀಷಾ. ಅಕ್ಕ ಹೆಸರು ಚರಿತಾ. ಇದು ಅದರ ಅಕ್ಕ ಚರಿತಾ ಅಂತ. ಇದು ಅವತ್ತಿರಲಿಲ್ಲ, ಇದು ಇನ್ನೊಂದಿನ ತಕ್ಕೊಂಡಿದ್ದು ಫೋಟೋ. ಇವರಿಬ್ಬರು ಅಕ್ಕ ತಂಗಿಯರು. ಇದೆಷ್ಟು ಮುದ್ದಾಗಿದೆ ಅಲ್ವಾ? ಬೈತಲೆ ತಕ್ಕೊಂಡು 2 ಜಡೆ ಹಾಕೊಂಡು ಟುಮ್ಟುಮ್ಮಕ್ಕೆ ಬಿಳಿಗೆ ಎಷ್ಟು ಮುದ್ದಾಗಿದೆ. ನನಗಿದು ನೋಡಿದಾಗೆಲ್ಲ ನಮ್ಮ ಚಿಕ್ಕವನೇ ನೆನಪಾಗುತ್ತೆ. ನಮ್ಮ ಚಿಕ್ಕವನಂಗೆ ಅನಿಸ್ತದೆ. ಇದು ಎಷ್ಟು ಮುದ್ದಾಗಿ ಮಾತಾಡ್ತಾರೆ ಗೊತ್ತಾ ಇವರಿಬ್ಬರು ಕೂಡ. ನಾನು ಅಲ್ಲಿ ನನ್ನ ನೋಡಿದರೆ ಸಾಕು, ನನ್ನ ಮಗಳು ಕರ್ಕೊರುವಾಗ ನೋಡ್ತಾ ಇರ್ತಾರೆ ಅವ್ರ ಶಾಪ್ ಹತ್ರ ಕೂತ್ಕೊಂಡು. ನೋಡಿದರೆ ಸಾಕು ಅವ್ರ ಶಾಪಿಂದ ಹೊರಗೆ ಬಂದಾಯಿತು ಪೂಜಾ ಆಂಟಿ ಅಂತ. ನಾನು ಈಗ ಅಭ್ಯಾಸ ಆಗಿದೆಯಲ್ವ, ನಾನು ಆಚೆಯಿಂದ ಬರ್ತಾ ಒಂದು ಗಮನ ಕಣ್ಣಾಯಿಸ್ಬಿಡ್ತೀನಿ ಇವರು. ಯಾಕಂದರೆ ಮಕ್ಕಳು ಆ ರೋಡ್ ಸೈಡು ಮತ್ತು ತುಂಬ ವೆಹಿಕಲ್ಸ್ ಓಡಾಡ್ತಾ ಇರ್ತದೆ. ಆ ವೆಹಿಕಲ್ಸು ನೋಡ್ದಲ್ಲೇ ಪೂಜಾ ಆಂಟಿ ಅಂತ ಓಡ್ ಬಂದುಬಿಡ್ತಾರೆ. ಅದಕ್ಕೆ ನಾನೇ ಮುಂಚೆನೇ ಒಂದ್ಸರಿ ಕಣ್ಣಾಯಿಸ್ಕೊಂಡ್ಬಿಡ್ತೀನಿ. ಅವರಿದ್ದರೆ ಅಲ್ಲೇ ಇರಿ ಬರ್ತೀನಿ ಅಂತ ಹೇಳಿ ಮಾತಾಡ್ಸ್ಕೊಂಡು ಬರ್ತೀನಿ. ಅಷ್ಟು ಮುದ್ದಾಗಿ ಮಾತಾಡ್ತಾ ಗೊತ್ತಾ? ಪೂಜಾ ಆಂಟಿ, ನಾನು ಯಾವಾಗಲೂ ನಿಮ್ಮ ವೀಡಿಯೋಸ್ ನೋಡ್ತಾ ಇರ್ತೀನಿ, ನೀವು ಚೆನ್ನಾಗಿ ಮಾಡ್ತೀರಾ, ನನಗೆ ಚಂದ ನಿಮ್ಮ ವೀಡಿಯೋಸು. ಅಷ್ಟು ನಗ್ನಗ್ತಾ ಅಷ್ಟು ಖುಷಿಲಿ ಏನು ಒಂಥರ ಒಂದು ಸೆಲ್ಫಿ ತಗೊಳ್ಳೋಣ, ಒಂದು ಫೋಟೋ ತಗೊಳ್ಳೋಣ ಪೂಜಾ ಆಂಟಿ ಅಂತ ಅಷ್ಟು ಮುದ್ದಾಗಿ ಮಾತಾಡ್ಕೊಂಡಿದ್ದ. ಹಾಗೆ ಅವರು ತಗೊಂಡ್ರು, ನಾನು ತಗೊಂಡೆ. ತುಂಬ ಖುಷಿಯಾಯಿತು. ಸಿಗ್ತಾ ಇರ್ತಾರೆ ಯಾವಾಗಲೂ ಮಕ್ಕಳು ನನಗೆ. ಹಾಗೆ ಮಾತಾಡಿಸ್ಕೊಂಡು ಹಾಗೆ ನಮ್ಮ ಅಮ್ಮಗೆ ಏನೇನು ಬೇಕೋ ಅದು ತಗೊಂಡು ನಾವೀಗ ಮನೆಗೆ ಹೊರಟು. ಹಾಗೆ ಅಲ್ಲಿ ಹೋಗ್ತಾ ಬೀದಿ ನಾಯಿ ಒಂದು ಮರಿ ಆಗಿಬಿಟ್ಟಿದೆ, ಒಂದು 4 ಮರಿ ಆಗಿಬಿಟ್ಟಿದೆ. ನನ್ನ ಮಗಳು ಅದು ಹೋಗ್ತಾ ಬರ್ತಾ ಯಾವಾಗಲೂ ಒಂದು ತಿಂಗಳಿಂದ ಓಡಾಡ್ಕೊಂಡಿರುತ್ತೆ. ಅದಕ್ಕೆಲ್ಲ ಒಂದೊಂದು ಹೆಸರು ಇಟ್ಬಿಟ್ಟಿದೆ. ರೂನಾ ಅಂತೆ, ಸುಬ್ಬಿ ಅಂತೆ, ಮುನ್ನು ಅಂತೆ ಅಂತ ಏನೇನೋ ಹೆಸರು ಇಟ್ಕೊಂಡಿದೆ. ನಾಯಿ ಮರಿ ಹತ್ರ ಆಟಾಡ್ಲಿಲ್ಲ ನೀನು? ನಾಯಿ ಒಂದು ಆಡುತ್ತೆ ಇವತ್ತು. ನಾಯಿ ಈ ಹಂದಿ ಜೊತೆ ಆಟ ಇದು 2-3 ದಿನದ ವಿಡಿಯೋ ಸೇರಿಸಿದ್ದೀನಿ. ಇದು ನನ್ನ ಮಗಳು ಹೇಳಿದೆ, ಅದಕ್ಕೆ 2 ಅಪ್ಪಂದಿರಿದೆಯಂತೆ. ಒಂದು ಆಫೀಸಿಗೆ ಹೋಗುತ್ತಂತೆ, ಇನ್ನೊಂದು ಮಕ್ಕಳ ಜೊತೆ ಆಟ ಆಡ್ತಾ ಇರುತ್ತಂತೆ. ನೀವಿಲ್ಲಿ ಬರ್ತಿದ್ದೀರಿ? ನಮ್ಮಲ್ಲಿ ಅಮ್ಮು ಅಕ್ಕ ಇದ್ದಾಳೆ, ಬೇರೆ ನಮ್ಮಲ್ಲಿ ಅಮ್ಮು ಅಕ್ಕ ಇದ್ದಾಳೆ. ನಿಮ್ಮಮ್ಮ ಬರ್ತಾಯಿದೆ ನಿಮ್ಮಮ್ಮ. ಆದರೆ ಪಾಪ ಅದ್ರಲ್ಲಿ 4 ಮರಿಲಿ 3 ಮರಿ ಸತ್ತೋಗ್ಬಿಟ್ಟಿದೆ. ನನ್ನ ಮಗಳಿಗೆ ಅದು ಗೊತ್ತಿಲ್ಲ. ಅದ್ರ ಅಮ್ಮ ಏನು ಹೇಳ್ತೆ ಮಗಳು ನಿನಗೆ? ಏನಂತ ಹೇಳ್ತೆ ನನಗೆ? ಒಂದು ಮರಿ ತಗೊಂಡೋಗಿ, ಜಾಸ್ತಿ ತಗೊಂಡೋಗ್ಬಿಡಿ ಅಂತ. ಆಯ್ತು, ಮತ್ತು ನಾಳೆ ತಗೊಂಬ. ಯಾಕಂದ್ರೆ ಅದು ಯೋಚನೆ ಮಾಡುತ್ತೆ ರಾತ್ರಿ ಬೆಳಗ್ಗೆಲ್ಲ ಅದ್ರ ಬಗ್ಗೆನೇ ಕೇಳ್ತಾ ಕೂತ್ಕೊಳ್ಳುತ್ತೆ. ಹಾಗಾಗಿ ಅದಕ್ಕೆ ಗೊತ್ತಿಲ್ಲ, ಹೇಳಕ್ಕೆ ಹೋಗಿಲ್ಲ. ಅದು ಎಲ್ಲ ಅದ್ರ ಅಪ್ಪನ ಜೊತೆ ಹೋಗಿದೆ ಅಂತ ಹೇಳಿದ್ದೀನಿ ನಾನು. ಅದು ಕರ್ಕೊಂಡೋಗಿ ಅಂತ ನನ್ನನ್ನೇ ಕರ್ಕೊಂಡೋಗಿ ಅಂತ ಬರ್ತಿದ್ದದು, ನನ್ನನ್ನೇ ಸಾಕೊಳ್ಳಿ ಅಂತ. ಯಾಕೆ ಏನೇನು ಹೇಳ? ಇಲ್ಲಿ ವೇಟ್ ಮಾಡ್ತಿದೆ ಅಮ್ಮ. ಎಲ್ಲಿ ಹೋಗಿದ್ದಲ್ಲ ನನ್ನ ಬಿತ್ತು ಅಂತ ವೇಟ್ ಮಾಡ್ತಿದ್ದೆ ನೋಡಿ. ಅಯ್ಯೋ ಪತಾನೆ ಅಕ್ಕ ಬಂದ್ಲು. ಅಕ್ಕ ಬೇಡ, ಅದಕ್ಕೆ ಅಮ್ಮ ಬೇಕು. ಅಮ್ಮ ಬೇಕು, ಇದಕ್ಕೆ ಅಮ್ಮ ಬೇಕು. ನಡೀರಿ ಹೋಗೋಣ. ಹೋಗಿ ಕೆಲ್ಸಕ್ಕೆ ಹೋಗು. ಅಕ್ಕನ ಕರ್ಕ ಬಂತೀನಿ, ಅಲ್ಲೇ ನಿಂತ್ಕೊ, ತುಂಬ ದೂರ ಹೋಗ್ಬಿಡ. ಅಮ್ಮ ಏನು ತೆಗೆ ಬಂದಿದ್ದಾಳೆ ಅಂತ ಬರೀ ಕೈ ಬಾಯಿ ನೋಡೋದು ಅಲ್ವಲ್ಲ ಪತಾನೆ. ಏನು ತಗೊಬಂದಿಲ್ಲ ಮಗಳೇ. ಅಕ್ಕನ ಕರ್ಕೊಬರಕ್ಕೆ ಹೋಗಿದ್ದೆ ಸ್ಕೂಲಿಗೆ, ಅಕ್ಕನ ಕರ್ಕೊಬಿಟ್ಟು ಬಂದೆ ಅಷ್ಟೇ. ಅಕ್ಕ ಇಲ್ಲಿ, ಅಕ್ಕ ಹೋಗಿ ಅಕ್ಕನ ಕರ್ಕೊಬನ್ನಿ. ಅಕ್ಕ ಇಲ್ಲಿ ಕರ್ಕೊಂಬರ್ಬೇಕು. ಅಕ್ಕ ಪಾಪ ಬರ್ಬೇಕು ಮಗಳ, ಅದು ಬಂದಾಗ ಬರ್ಬೇಕು ನೀನು. ಪುಟ್ಟ ನೀ ಹೋಗು, ಅಕ್ಕನ ಕರ್ಕೊಂಬ. ಶಿಸ್ತಾಯ್ತಾ? ನೋಡು ಅಕ್ಕ ಬಂದ್ಲು. ಮುದ್ದು ಮಾಡಬೇಕು, ಮುದ್ದು ಮಾಡಬೇಕು. ಅಕ್ಕ ಬಂದ್ಲು. ಅಮ್ಮಂಗೆ ಏನು ತಂದ್ರಿ? ಅಮ್ಮಂಗೆ ಏನು ಕೊಡಕ್ಕೆ ನೀವು ಬಂದಿದ್ರಿ? ಅಲ್ಲಿ ಅಕ್ಕ ಬಂದು, ಅಕ್ಕ ಶಾಲೆಯಿಂದ ಬಂದು ಏನು ಬರೀ ಅಮ್ಮ 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 ಏನೋದಕ್ಕೆ ಬರೀ ಕೈ ಬಾಯಿ ನೋಡುತ್ತೆ. ಏನು ತಗೊಬಂದ್ಲು? ಚಿಚ್ಚಿ ತಗೊಬಂದ್ಲು ಅಮ್ಮ, ನನಗೆ ಉಂಟ ಚಿಚ್ಚಿ ತಗೊಬರ್ತಾಳೆ ಅಂತಲ್ಲ.
ಅಕ್ಕನ ಕರ್ಕೊಬಂದ್ರಿ ಹೋಗಿ ಸ್ಕೂಲಿಗೆ ಹೋಗಿ ಅಕ್ಕನ ಕರ್ಕೊಬಂದ್ರಿ. ಅಮ್ಮಂಗೆ ಮುದ್ದು ಮಾಡಿ, ಅಮ್ಮಂಗೆ ಮುದ್ದು ಮಾಡಿ, ಅಮ್ಮಂಗೆ ಒಂದು ಮುತ್ತು ಕೊರಿ. ಮುತ್ತು ಕೊರ. ನೀನು ಅಮ್ಮನ ಮುದ್ದು ಮಾಡಬೇಕು. ಅಕ್ಕ ಬಂದು ಅಮ್ಮ ಬಂದ್ಲು ಅಂತ ಅಲ್ಲ ಅಲ್ವಾ ನೀನು? ಏನು ತಗೊಬಂದ್ರು? ಕೈಯಲ್ಲಿ ಏನು ಇಟ್ಕೊಬಂದಿದ್ದಾರೆ? ನನಗೆ ಚಿಚ್ಚಿ ತಗೊಬಂದಿದ್ದಾರ, ಬೋನ್ ತಗೊಬಂದಿದ್ದಾರ. ಅಡನೆ ನೋಡಿ. ಬಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಹಾಯ್. ಇಲ್ಲ ಹಾಯ್ ಮಾಡಿ. ಬರೀ ಏನು ತಿಂತಾರೆ, ಸುಮ್ಮನೆ ಮಲಗಿರುತ್ತೆ. ಏನಾರ ನಾವು ಸೌಂಡ್ ಮಾಡಿದ್ರೆ ಸಾಕು ಕಿಚನಲ್ಲಿ. ಏನು ತೆಗಿತಿದ್ದಲೆ, ಬೋನ್ ತೆಗಿತಿದ್ದಲ್ಲ, ಪೆಡಿಗ್ರಿ ತೆಗಿತಿದ್ದಲ್ಲ, ನನಗೆ ತಿನ್ನ ಅಂತ ತೆಗಿತಿದ್ದಲ್ಲ ಅಂತ ಅಲ್ಲೇ ಕಿವಿ ಕೊಡೋದು ಹೀಗೆ ಹಿಂಗೆ ಮಾಡ್ಕೊಂಡು ಅಲ್ಲಿ ಬರ್ತೀನಿ. ಐಫೈ ಓಡಿಸಿ ಇದಕ್ಕೆ ಐಫೈ ಮಾಡಿ, ಐಫೈ ಐಫೈ ಮಾಡಿ, ಅಕ್ಕಂಗೆ ಐಫೈ ಮಾಡಿ, ಐಫೈ. ಇದೆ ಹೊರಗಡೆ ಬಿಟ್ಬಿಟ್ಟು ನಾವು ಒಳಗಡೆ ಕೂತ್ಕೊಂಡ್ರೆ ಸಾಕು. ಹೊರಗಡೆ ಬಿಟ್ಟಿದ ತಕ್ಷಣ ಇವ್ರು ಏನು ತಿಂದಿದ್ದಾರೆ ಅಂತ, ಮನೆ ಒಳಗೆ ಬಿಟ್ಕೊಂಡಿದ್ದ ತಕ್ಷಣ ಇವ್ರು ಏನು ತಿಂದಿದ್ದಾರೆ ಅಂತ ಹೋಗಿ ಇವ್ರ ಅಪ್ಪನ ಬಾಯಿ ಮೂಸೋದು, ನೆಕ್ಕೋದು ಎಲ್ಲ ಮಾಡುತ್ತೆ ಅಲ್ವ ಬಂದರೆ. ಆಮೇಲೆ ನಮ್ಮ ಕೈ ಬಾಯಿ ಮೂಸೋದು. ನಮ್ಮ ಪುತಾನಿಗೆ ಹೊಸ ಬಾಲ್ ಬಂದ್ಬಿಟ್ಟಿದೆ. ಪುತಾನಿಗೆ ಹೊಸ ಬಾಲು. ಆವು ಬಾಲ್ ಬೇಕು ಪುತಾನಿಗೆ. ಯಾವ್ದು ಬೇಕು ಬಂಗಾರಿ? ಅಲ್ಲಿ ಡ್ಯಾಡಿ ಹತ್ರ ಇದೆ, ಹೋಗಿ. ಒಬ್ಬ ಇದು ತಗೊಳ್ಳಿ, ಗ್ರೀನು. ಹಾಂ ತಗೊಳ್ಳಿ, ಅದು ಅದೇ ಬೇಕು ನನ್ನ ಮಗ. ನೋಡಿ ಇಲ್ಲಿ ನೋಡಿ. ಅಯ್ಯೋ ಈ ಬಾಲ್ ತೋರಿಸಿರಿ. ನೋಡಿ ಹೆಂಗಿದೆ ಬಾಲು. ನಮಗೆ ಇದು ಬಿಸಾಕಕ್ ಮನ್ಸಿಲ್ಲ, ಯಾಕೆಂದ್ರೆ ಇದು ಎಷ್ಟು ಚೆನ್ನಾಗಿ ಕಚ್ಕೊಂಡು ಓಡಾಡೋದು ಗೊತ್ತಾಯ್ತದ. ಆಟಡಕ್ಕೆ ಅದು ಬೇಕು. ಅದಕ್ಕೆ ಅದು ಮನೆ ಒಳಗೆ ಅಂತ ಇಟ್ಕೊಂಡಿದೀವಿ. ಇಲ್ಲ ಅಬ್ಬು ಹೌದು ಬೇಕು ನಮ್ಮ ಪುತ್ತಾನಿಗೆ. ಮಳೆ ಬರ್ತಿದೆ, ಚಳಿ ಚಳಿ. ಪುಟ್ಟಾನಿ ಬಟ್ಟೆ ಹಾಕೋ ಬನ್ನಿ. ಆಕ್ಚುಲಿ 3-4 ಅಡಿ ಈಗಲೇ ನೆಗೆಯುತ್ತೆ ಮೇಲೆ, ಗೊತ್ತಾ? ಒಂದು 4 ಅಡಿ ಮೇಲೆ ನೆಗೆಯುತ್ತೆ. ಪುಟ್ಟಾನಿ ಮತ್ತೆ ಕೆಳಗೆ ಬೀಳಿಸ್ಬೇಡ ನೀನು. ಸಾಕು ಬನ್ನಿ, ಬಟ್ಟೆ ಹಾಕೋ ಬನ್ನಿ. ಪುಟ್ಟಾನಿ ಬಟ್ಟೆ ಹಾಕೊಳ್ಳೋಣ ಬನ್ನಿ. ಪುಟ್ಟಾನಿ ಬಟ್ಟೆ ಹಾಕೊಳ್ಳೋಣ. ಚಳಿ ಬಟ್ಟೆ ಹಾಕೊಳ್ಳೋಣ ಬನ್ನಿ. ಅಲ್ಲ ಚಳಿ ನಮ್ಮ ಪುಟಾನಿಗೆ ಬಟ್ಟೆ ಹಾಕ್ಬೇಕು. ಇದಕ್ಕೆ ಹೊಸ ಬಟ್ಟೆ ತಗೊಬಂದಿದ್ದೀವಿ ಪುಟಾನಿಗೆ. ಹಂಗೆ ಕಪ್ಪೆ ಹೆಂಗೆ ಆಡಬಾರ್ದು ಪುಟಾನಿ. ಬಟ್ಟೆ ಎಳಿಯೋದು, ಇದಕ್ಕೆ ಬಟ್ಟೆ ಕಚ್ಕೊ ಓಡಾಡೋದು ಅಂದ್ರೆ ಅಷ್ಟು ಇಷ್ಟ ಇದಕ್ಕೆ. ಅಲ್ಲಿ ಪುಟಾನಿ, ಅಲ್ಲಿ ಹೇಗೆ ಕಾಣಿಸ್ತಾ ಇದ್ದೀರಿ? ಆಕ್ಚುಲಿ ಇನ್ನೊಂದು ದೊಡ್ಡದಿತ್ತು, ಬಟ್ ಆದ್ರೆ ಇದು ಬಿದೋಗುತ್ತೆ, ಶೋಲ್ಡರ್ ಬಿದೋಗೋದು. ಅದಕ್ಕೆ ಹಾಗಾಗಿ ಶಾರ್ಟ್ ತಗೊಬಂದೆ. ಇನ್ನೊಂದು ಪಿಂಕ್ ಕಲರ್ ಇರಲಿಲ್ಲ. ನೆಕ್ಸ್ಟ್ ಹೋಗಿ ಶಾಪಿಂಗ್ ಮಾಡ್ಬೇಕು ಅಲ್ವಾ ಪುಟಾನಿ? ಬನ್ನಿ ಮಗಳು. ದೊಡ್ಡದಾಯ್ತಲ್ಲ, ಈಗ ಜಂಪ್ ಮಾಡುತ್ತೆ. ಬಾಲು ಅಂದ್ರೆ ಅಷ್ಟು ಇಷ್ಟ ಅದಕ್ಕೆ. ನಮ್ಮ ಮಗಳಿಗೆ ಫೋನ್ ಅಂದ್ರೆ ಅಷ್ಟು ಹುಚ್ಚು ನೋಡಿ. ಕದ್ದು ಇಟ್ಕೊಳ್ಳೋದಿಲ್ಲ ಫೋನ್ನ. ಸಾಕು ಮಗಳ, ಅದಕ್ಕೆ ತಲೆನೋವೆಲ್ಲ ಬಂದಿದೆ. ನಿಧಾನ ಖುಷಿ, ತಲೆ ಹೊಡ್ಕೊಬಿಡ್ತೀರಾ? ತಗೊಬನ್ನಿ, ಅಲ್ಲಿ ಅದು ತಗೊಬನ್ನಿ. ಇಷ್ಟನಾಗ ಓಡಾಡುತ್ತೆ ನಡೆಯುತ್ತೆ ಇಟ್ಕೊಂಡು. ಬಾಲ್ ಇಟ್ಕೊಳ್ಳಿ ಬಾಲ್. ಓ ಹೊಸ ಬಾಲ್ ನೋಡ್ತಲ್ಲ. ಅದು ಒಳಗೆ ಆಟ ಆಡೋದು ಕುಸೆ, ಒಳಗೆ ಆಟ ಆಡೋದು ಪುಟ್ಟಾಣಿ. ನೋಡಿ ನೋಡಿ ನಮ್ಮ ಪುಟಾಣಿಗೆ ಕಬ್ಬು ಅಂದ್ರೆ ಅಷ್ಟು ಇಷ್ಟ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸುತ್ತೆ ಗೊತ್ತಾ? ನಾವು ಬಿಡಿಸ್ಕೊಡೋದೇ ಬೇಡ, ಅದೇ ಇದೆಲ್ಲ ಮಾಡಿ ಹಾಕಿರೋದು. ಚೆನ್ನಾಗಿ ಕೂತ್ಕೊಂಡು ಬಿಡಿಸ್ಕೊಳುತ್ತೆ. ಅಲ್ಲಿ ತೋರ್ಸೋಣ, ಅಲ್ಲಿ ಎಲ್ಲ ಶರ್ಟ್ ಹೇಳಿರಿ. ಮಗಳು ಫೋನ್ ಕಿತ್ಕೊಂತೀನಿ ನಾನು. ಹಾಂ ರೆಡಿ ನೋಡಿ. ರೆಡಿ ಅಂದರೆ ಅದು ಹಿಂಗೆ ಬಂದು ನಿಂತ್ಕೊಳ್ಳುತ್ತೆ. ಮಿಸ್ ಆಗಿಬಿಡ್ತು. ಅಷ್ಟು ಮುದ್ದಾಗಿ ತಗೊಂಡೋಗುತ್ತೆ. ಬಾಲ್ ಕೊಡ್ಬಿಟ್ಟಾನಿ. ಆಟ ಆಡೋದು ಕಣೋ, ಹಿಂಗೆ ಒತ್ಕೊ ಓಡಾಡೋದಲ್ಲ. ಅಕ್ಕನ ಹಿಂಗೆ ಮಾಡೋದು. ಮಲ್ಲಕ್ಕನು ಆಟ ಆಡೋಕ್ಕಾಗ್ದಲ್ಲ. ಶರ್ಟ್ ಹೇಳ್ಕೊರಜ, ಶರ್ಟ್ ಹೇಳ್ಕೋಬೇಕು ಅಲ್ವಾ? ಇಷ್ಟಾಗ್ಬಿಡ್ತೀನಿ. ಬಾಲ್ ನೋಡು, ಬಾಲು. ಫೋನ್ ಕೊಡಿ. ನಿನಗೆ ಅಂತ ಅಮ್ಮ ಕರ್ಕೊಬಂದಿರೋದು. ನಮ್ಮ ಅಮ್ಮಗೆ ಅವ್ರ ಅಕ್ಕ ಅಂದರೆ ಇಷ್ಟ ಇಲ್ಲ. ಇಸ್ಕಾಗುತ್ತೆ. ಇಲ್ಲಿದೆ ಬಾರೋ, ಬಾಲ್ ಈಚೆ ಇದೆ. ಜಂಪ್ ಮಾಡಿ.
ಅದು ಬಾಯಿಗೆ ಸಿಗಲ್ಲ ಬಂಗಾರೆ, ಅದೇ ಖುಷಿ ಅದಕ್ಕೆ. ಅದಕ್ಕೆ ಅದೇ ಖುಷಿ. ಪುಟಾಣಿ ಹೊಸದೇ ಬೇಕು ನಿಮಗೂ ಹೊಸದು ಅಲೆದು ಗೊತ್ತಾಗುತ್ತೆ. ನೀರು ಅದಕ್ಕೆ ವಾಟ ಶಿಸ್ತಾಗೋಯ್ತು ಕಣಪ್ಪ. ಏನು ಒಂದು ಕೆಲಸ ಗೊತ್ತಿಲ್ಲ ರೀ ನಿಮಗೆ. ನಮ್ಮಂಗಂತ ನಮ್ಮ ಪುಟಾಣಿ ನೀರು ಕುಡಿಯಲ್ಲ ಜಾಸ್ತಿ, ಇಷ್ಟೇ ನೀರು ಕುಡಿಯೋದು. ಮಗಳು ನೋಡು, ನೆಕ್ಸ್ಟ್ ಪಿಂಕ್ ಕಲರ್ದು ಶರ್ಟ್ ಇದ್ರೆ ದೊಡ್ಡದು ತಗೊಬರ್ದು ಬರೋಣ. ಬಟ್ ಅದು ಶೋಲ್ಡ್ರ್ ಹತ್ರ ಬಿದ್ದೋಗುತ್ತೆ ಏನೋ. ಅದು ಇವತ್ತೇ ನೀರು ಕುಡ್ದಿದ್ದೆ ನಮ್ಮ ಪುಟಾಣಿ ಇಷ್ಟೊತ್ತು. ಹಬ್ಬ ಓಹೋ, ಫೋನ್ ಇಲ್ಲಿಗೆ ಬಂದಿದೆ ಇವಾಗ. ಜಂಪ್ ಪುಟಾಣಿ ಜಂಪ್ ನೋಡು. ಓಹೋ 2 ಅಡಿ ಇದೆಯಾ ರೀ ಅದು? ಹಾಂ, ಆ್ಯಕ್ಚುಲಿ ಇನ್ನೂ ಐಟಾಗಿ ನಡೆಯುತ್ತೆ ಅಲ್ಲ, ನೆಗೆಯುತ್ತೆ ಇನ್ನೂ. ನಾನು ಅಡುಗೆ ಮನೇಲಿ ಅಡುಗೆ ಮಾಡುವಾಗ ಸಾಕು, ನಮ್ಮದು ಸ್ಲ್ಯಾಬ್ ಏನಿದೆ ಅದು ಹಿಂದೆಯಿಂದ ಹೋಗಿ ಓಡಿ ಬಂದು ನೆಗೆಯೋದು ಆ ಸ್ಲ್ಯಾಬ್ ಮೇಲೆ. ಪುಟಾಣಿ ಪಾಪ ಸುಸ್ತಾಗೈತೆ ಅದಕ್ಕೆ. ಹಾಗೆ ನಮ್ಮ ಮಗಳನ್ನ ಭರತನಾಟ್ಯಕ್ಕೆ ಸೇರಿಸಿದ್ದೀವಿ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ ಗೊತ್ತಾ? ನಿಂಗೆ ಏನು ಗೊತ್ತದೆ ಮಾಡಿ, ಕೈ ಹಿಂಗೆ ಹಾಕಮ್ಮ. ಹಾಂ, 1 2 ರೀ, ಅದು ಹೆಂಗೋ ಮಾಡೋದು. ನಾನು ಸೇರ್ಕೊಳ್ಳ ರೀ ಭರತನಾಟ್ಯಗೆ. ಓನ್ಲಿ ಕಿಡ್ಸ್ ಏನಿಲ್ಲ. ಸಾಕು ಪುಟಾಣಿ, ನೀನು ಗಲೀಜು ಮಾಡಾಕ್ತೀಯ ಫುಲ್ಲು. ಅದು ಒಳಗಾಟ ಆಡೋಕ್ಕೆ ವಾಶ್ ಮಾಡಬೇಕು. ನೋಡಿ, ನಮ್ಮ ಪುಟಾಣಿ ತುಂಬ ದಿನದ ಮೇಲೆ ಆಟ ಆಡ್ಕೊಂಡು ಒಳಗಡೆ ಬಂತು. ಅದಕ್ಕೆ ಟುಬುಕ್ ಅಂತ ಹಂಗೆ ಬಿದ್ದೋಗಿದೆ. ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.